ಭಗವದ್ಭಕ್ತರಿಗೆಲ್ಲ ನಮ್ಮ ನಮಸ್ಕಾರಗಳು. ಇದು ಸೃಷ್ಟಿ ತಂಡ ಬೆಂಗಳೂರು. ನಾಟಕ ಕೃಷ್ಣ ಮತ್ತು ಸುಧಾಮ. ಸಮಯ 1 ಗಂಟೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸ್ನೇಹಕ್ಕೆ ಉತ್ತಮ ಉದಾಹರಣೆ ಶ್ರೀಕೃಷ್ಣ ಮತ್ತು ಸುಧಾಮರದ್ದು. ಇಲ್ಲಿ ಸ್ನೇಹ, ಪ್ರೀತಿ ಮತ್ತು ಭಕ್ತಿ ಮಿಳಿತಗೊಂಡಿದೆ. ಕೃಷ್ಣನೊಬ್ಬನೇ ಆಶ್ರಯ ಭಕ್ತ ಮಹಾಶಯರಿಗೆ. ಕಷ್ಟದ ಸಂದರ್ಭದಲ್ಲಿ ಬಂಧುಗಳು ಸಹಾಯ ಮಾಡುತ್ತಾರೋ ಬಿಡುತ್ತಾರೋ, ಆದರೆ ಸ್ನೇಹಿತರು ಮಾತ್ರ ಕೈ ಬಿಡುವುದಿಲ್ಲ. ಉತ್ತಮ ಸ್ನೇಹದಿಂದಲೇ ಎಷ್ಟೋ ಜನರು ತಮ್ಮ ಜೀವನವನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡ ಉದಾಹರಣೆಗಳು ಅನೇಕವಿವೆ. ಸ್ನೇಹ ಸಂಬಂಧಗಳು ಮಾನವ ಕುಲಕ್ಕೊಂದು ದಾರಿದೀಪ, ಒಂದು ಅದ್ಭುತ ನಿಷ್ಕಲ್ಮಶ ಆದರ್ಶ ಪರಿಭಾಷೆ ಕೃಷ್ಣ ಮತ್ತು ಸುಧಾಮರದ್ದು. ಪರಿಶುದ್ಧ ಭಕ್ತರಿಗೆ ಕೃಷ್ಣನೊಬ್ಬನೇ ಆಶ್ರಯ. ತನ್ನ ಭಕ್ತರ ಸಂಕಟಗಳನ್ನು ಪರಿಹರಿಸುವಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಕಾಳಜಿ. ಕಥೆ ಹೀಗೆ ಸಾಗುತ್ತದೆ. ಸಾಂದೀಪನಿ ಆಶ್ರಮದಲ್ಲಿ ಕೃಷ್ಣ ಮತ್ತು ಸುಧಾಮರು ಬಾಲ್ಯದ ಸ್ನೇಹಿತರು. 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಒಟ್ಟಿಗೆ ಕಲಿತವರು. ಮುಂದೊಂದು ದಿನ ಸುಧಾಮ ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಹೆಂಡತಿಯ ಅತಿಯಾದ ಬಡತನ ಕಷ್ಟಗಳನ್ನು ಕೃಷ್ಣನೊಡನೆ ಹೇಳಿಕೊಂಡು ಸಹಾಯ ಕೇಳಿ ಎಂಬ ಒತ್ತಾಯದ ಬೇಡಿಕೆಯಂತೆ ಕೃಷ್ಣನ ಭೇಟಿಗೆ ಬರುತ್ತಾನೆ. ದ್ವಾರಕೆಯ ಅರಮನೆಯ ಕಾವಲು ಭಟರು ಆತನನ್ನು ತಡೆಯುತ್ತಾರೆ. ನಮ್ಮ ನಾಟಕವನ್ನ ಶಂಖಧ್ವನಿಯ ಮುಖಾಂತರ ಪ್ರಾರಂಭ ಮಾಡುತ್ತಿದ್ದೇವೆ. ಶಂಖನಾದ ಪ್ರಶಾಂತ ಕಾಕತ್ತ.
ಹೊರಟಿಸಿಕೊಂಡು ಬಂದಿತ್ತು ನಾಯಿ. ನಾನು ಹೆದರಿ ಓಡಿದೆ. ನನಗೆ ಚುಕ್ಕಿ ಹಾಕಿಕೊಂಡು ನಾನು ಬಿದ್ದು ಬಿಟ್ಟೆ. ನನಗೆ ಏನು ಆಗಲಿಲ್ಲ. ಆದರೆ ಪ್ರಸಾದವು ಹೊತ್ತು ಬಿದ್ದು ಹೋಯಿತು. ತಿರುಗಿ ನೋಡುತ್ತೇನೆ, ನಾಯಿಯು ನೆಕ್ಕುತ್ತದೆ. ಏನು ಮಾಡುತ್ತಿಲ್ಲ. ಇವತ್ತಿನ ಪ್ರಸಾದವು ಆ ನಾಯಿಯ ಪಾಲಾಗಿತ್ತು. ಇದು ಭಗವಂತನ ಇಚ್ಛೆಯಾಗಿತ್ತು. ಏನು ಮಾಡು. ಹೌದು, ಅನ್ನದ ಕಣಕಣದಲ್ಲೂ ತಿನ್ನೋವನ ಹೆಸರು ಬರಲಿರುತ್ತದೆ ಅಂತ ಹೇಳಿದ್ರು. ಇದಕ್ಕೆ ಅಲ್ವೇನೆ ಇದು ಕೃಷ್ಣನಿಗೆ ಅಲ್ಲವೇನೆ. ಆದರೆ ನಾವು ಬೆಳಗಿನಿಂದ ಉಪವಾಸದಿಂದ ಇದ್ದೇವಲ್ಲ. ಹೌದು, ಹೋಗಲಿ, ಇದು ನಮಗೆ ಹೊಸದಲ್ಲವಲ್ಲ. ಇದರ ಅಭ್ಯಾಸವೇ ಆಗಿ ಹೋಗಿದೆ. ಆಗಾಗ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯೇ ಗತಿ. ಏನು ಮಾಡುವುದು? ಇವತ್ತು ಬರೀ ನೀರನ್ನು ಕುಡಿದೇ ದಿನವನ್ನು ಸಾಗಿಸೋಣ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರುತ್ತಾನೆ. ಬೆಳಿಗ್ಗೆ ಊಟಕ್ಕೆ ಇದ್ದರೆ ಮಧ್ಯಾಹ್ನಕ್ಕಿದ್ದರೆ ಸಂಜೆಗಿಲ್ಲ. ಏನು ಮಾಡಬೇಕು? ತಲೆಗೆ ಬದಿಗೆ ಇದ್ದರೆ ಕಾಲಿಗೆಳೆದರೆ ತಲೆಗಿಲ್ಲ. ಹೀಗೆ ನಮ್ಮ ಜೀವನ ಸುಶೀಲ. ಹೌದು, ನಮ್ಮ ಗ್ರಹಾಚಾರವೇ ಹೀಗಿರಬೇಕಾದರೆ ಯಾರು ಏನು ಮಾಡಲಿ ಸ್ವಾಮಿ? ಯಾರನ್ನು ದೂರಿ ಏನು ಪ್ರಯೋಜನ? ನಮಗೆ ಬರೀ ಕಷ್ಟವೇ. ಕಷ್ಟದ ದಿನಗಳೇ ನಮ್ಮ ಬೆನ್ನು ಹತ್ತಿದೆ ಸ್ವಾಮಿ. ಸುಖದ ದಿನಗಳನ್ನು ಯಾವಾಗ ಕಾಣುತ್ತೇವೆಯೋ ಏನು? ಭಗವಂತನೇ ನಮ್ಮನ್ನು ಪರೀಕ್ಷಿಸುತ್ತಿರುವನೋ ಏನು? ಏನು ಮಾಡುವುದು? ನೀವು ಮಾತಿಗೂ ಕೃಷ್ಣನನ್ನು ನಿಮ್ಮ ಮಿತ್ರ ಎಂದು ಹೇಳುತ್ತೀರಿಲ್ಲ. ಖಂಡಿತ ಸತ್ಯ. ಯಾಕೆ ನೀವು ಅವನಲ್ಲಿ ಹೋಗಿ ಒಂದು ಸಹಾಯವನ್ನು ಕೇಳಬಾರದು? ಗುರುಕುಲದಲ್ಲಿರುವಾಗ 64 ದಿವಸ 64 ವಿದ್ಯೆಗಳನ್ನು ಒಟ್ಟಿಗೆ ಕಲಿತವರು ಎನ್ನುತ್ತೀರಿ. ನೀವು ಯಾಕೆ ಅವನಲ್ಲಿ ಹೋಗಿ ಸಹಾಯ ಕೇಳಬಾರದು? ನಿಮಗೆ ಅವರಲ್ಲಿ ಸಹಾಯ ಕೇಳಲು ಸಂಕೋಚವೇ ಸ್ವಾಮಿ. ಇಬ್ಬರು ಬಾಲ್ಯ ಸ್ನೇಹಿತರು ಎನ್ನುತ್ತೀರಿ. ಒಬ್ಬ ನಾಡಿನ ದೊರೆ, ದೇವೋತ್ತಮ. ಇನ್ನೊಬ್ಬ ಅಸಕೃಷ್ಟ ಭಿಕ್ಷುಕ, 9 ಊಟಕ್ಕೂ ತತ್ಪರವಿರುವವರು. ಏನು ಮಾಡಲಿ ಸ್ವಾಮಿ? ನಾನು ಏನು ಮಾಡಲಿ? ಕೃಷ್ಣ ಎಂದು ಜಪ ಮಾಡಿಕೊಂಡು ನೀರನ್ನು ಕುಡಿದು ಬದುಕೋಣ ಸುಶೀಲ. ನೀರನ್ನು ಬದುಕೋಣ ಸ್ವಾಮಿ. ನಾನು ನನಗೋಸ್ಕರ ಕೇಳುತ್ತಿಲ್ಲ. ಇವತ್ತು ಅಡಿಗೆ ಮಾಡಲು ಮನೆಯಲ್ಲಿ ಒಂದು ಅಕ್ಕಿ ಕಾಳು ಕೂಡ ಇಲ್ಲ. ನೀವು ಕೃಷ್ಣ ಯಾವಾಗಲೂ ಹೇಳುತ್ತಿರ್ತೀರಿ. ಭಗವಂತನಿಗೆ ನಮ್ಮ ಕಷ್ಟ ತಿಳಿಯುವುದಿಲ್ಲವೇ ಸ್ವಾಮಿ? ಅವನು ಕುಳಿತಲ್ಲಿಂದಲೇ ಪ್ರಪಂಚದ ಎಲ್ಲ ಆಗುಹೋಗುಗಳನ್ನು ಬಲ್ಲವರಲ್ಲವೇ ಸ್ವಾಮಿ? ನಿಮಗೆ ಎಷ್ಟು ಸಾಲ ಹೇಳಿದ್ದೇನೆ. ಒಮ್ಮೆ ಕೃಷ್ಣನಲ್ಲಿ ಹೋಗಿ ಬಂದಿದ್ದು ಸ್ವಾಮಿ. ನಾನು ನನಗೋಸ್ಕರ ಕೇಳುತ್ತಿಲ್ಲ ಸ್ವಾಮಿ.
ಸ್ವೀಕರಿಸುತ್ತಾನೆ. ಭಕ್ತಿಯಿಂದ ಏನನ್ನು ಕೊಟ್ಟರೂ ಸ್ವೀಕರಿಸುತ್ತಾನೆ. ಕೃಷ್ಣನಿಗೆ ಪ್ರೀತಿ ಭಕ್ತಿಯೇ ಬೇಕು. ಅಲ್ಲ ಸುಶೀಲ, ಅವನಿಗಾದರೂ ಅವಲಕ್ಕಿಯು ಬಲು ಪ್ರೀತಿ. ನೀನು ಹಾಲು ಕಂಚಿನ ಪಾತ್ರೆಯಲ್ಲಿ ಅವಲಕ್ಕಿಯನ್ನು ಹಾಕಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿಕೊಡು. ನಾನು ತೆಗೆದುಕೊಂಡು ಹೋಗುತ್ತೇನೆ. ಇದು ಅವನಿಗೆ ಸಮರ್ಪಿಸೋಣ. ಸರಿ ಸ್ವಾಮಿ, ಇದರಲ್ಲೇ ಕಟ್ಟಿಕೊಡುತ್ತೇನೆ. ಅವರಲ್ಲಿ ನಮ್ಮ ಕಷ್ಟಗಳನ್ನು ಅರುಹಿ ಏನಾದರೂ ಪಡೆದುಕೊಂಡು ಬನ್ನಿ ಸ್ವಾಮಿ, ಪಡೆದುಕೊಂಡು ಬನ್ನಿ. ನನಗೂ ಸಾಕಾಗಿ ಹೋಗಿದೆ ಈ ಬಡತನ. ಅವರಲ್ಲಿ ನಮ್ಮ ಕಷ್ಟಗಳನ್ನು ಇಲ್ಲಿ ಹೇಳಿ ನಮಗೆ ಏನಾದರೂ ಪಡೆದುಕೊಂಡು ಬನ್ನಿ ಸ್ವಾಮಿ, ಪಡೆದುಕೊಂಡು. ಬರುತ್ತೇನೆ, ನಾನು ಹೋಗಿ ಬರುತ್ತೇನೆ. ಸುಶೀಲ, ನೀನು ಕೃಷ್ಣನ ಜಪ ತಪ ಧ್ಯಾನವನ್ನು ನಿರಂತರ ಮಾಡುತ್ತಿರು. ಅವನು ಕಾಯುತ್ತಿರುತ್ತಾನೆ. ಮಕ್ಕಳ ಕಡೆ ಸೋಪಾನ ನಾನಿನ್ನು ಹೋಗಿ ಬರುತ್ತೇನೆ. ಆಗಲಿ ಸ್ವಾಮಿ. ನಾನು ಹೋಗಿ ಬರುತ್ತೇನೆ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಸುಂದರನಿಗೆ
ಸುಳ್ಳು ಸುಳ್ಳು ನೆವ ಹೇಳಿಕೊಂಡು ಬಂದು ಆಮೇಲೆ ಅವರು ಏನೇನೋ ಮಾಡುತ್ತಾರೋ ಒಂದೇ ಎರಡೇ ಅದೆಲ್ಲ ಸಾಧ್ಯವಿಲ್ಲ. ನೀನು ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಕೃಷ್ಣನ ಕೃಪೆಯು ನಿನ್ನ ಮೇಲಾಗುವುದು ಎಂದು ಹೇಳಿದನಲ್ಲವೇ? ನೀನು ಅದೃಷ್ಟದಿಂದ ಕೃಷ್ಣನ ಆಸ್ಥಾನದಲ್ಲಿ ಅವತಾರ ನಡೆಸಿದಂತ ಮಾಡಿದ್ದೇವೆ. ಹೋದ ಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ನೀವು ಕೆಲಸ ಮಾಡುವುದು. ಇದನ್ನು ಚಂದವಾಗಿ ನಿರ್ವಹಿಸಿಕೊಂಡು ಹೋಗು. ಮುಂದಿನ ಜನ್ಮಕ್ಕೂ ನಿನಗೆ ಪುಣ್ಯ ಬರುತ್ತದೆ. ಅದೃಷ್ಟವಂತ. ಅದೃಷ್ಟದ ಮಾತಿನಲ್ಲಿ ಈಗ ನೀನು ನನಗೆ ಏನು ಹೇಳುವುದು ಅಗತ್ಯವಿಲ್ಲ. ನೋಡಯ್ಯ, ನಮ್ಮ ಸ್ವಾಮಿ ಅಷ್ಟು ಸುಲಭದಲ್ಲಿ ಕಾಣಸಿಗುವುದಿಲ್ಲ. ಅದು ಭಾಗ್ಯವಂತರಿಗೆ ಮಾತ್ರ ಸಾಧ್ಯ. ನೀನು ನನಗೆ ಒಂದು ಸಲ ಕೃಷ್ಣನನ್ನು ಕಾಣುತ್ತಿರು. ನೀನು ಇನ್ನು ಮುಂದೆ ಹೀಗೆ ಹೇಳಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ನೀನು ನನಗೆ ಹೆದರಿಸುವ ಅಗತ್ಯವಿಲ್ಲ. ನಿನ್ನಿಂದ ಏನು ಮಾಡಲು ಸಾಧ್ಯ? ನಾನೀಗಲೇ ನಿನ್ನನ್ನು
ಕೃಷ್ಣನಿಗೆ ರಾವಣನಲ್ಲಿ ಒಂದು ಗೌರವ, ರಾವಣ ರೂಪದಲ್ಲಿ ಅತಿ ವಿಶ್ವಾಸ. ರಾವಣ ಸಂಸ್ಕೃತಿಯನ್ನು ತುಂಬಾ ಮೆಚ್ಚಿಕೊಂಡು ಅವನಾದರೂ ದೇವಾದಿದೇವ ಪ್ರಭು ಪರಮಾತ್ಮನು ನನ್ನಂಥ ಬಡವನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡನಲ್ಲ. ನಾನೇ ಅದಕ್ಕಾದರೆಯೋ ರಾಜಬೀದಿಗಳು, ಗೋಪುರಗಳು, ಗುಡಿಗಳು, ಆಹಾ, ಎಷ್ಟು ಸುಂದರ. ಅಲ್ಲಲ್ಲಿ ವನಗಳು, ಪುಷ್ಪಗಳು, ಆಹಾ, ಅರಳುವ ಕಮಲಗಳು, ಕೊಳಗಳು, ಕೊಳಗಳಲ್ಲಿ ಹಂಸ ಪಕ್ಷಿಗಳು. ಇಂಥ ಸುಂದರ ನಗರಿಯನ್ನು ನಾನು ಜೀವಮಾನದಲ್ಲೇ ನೋಡಿದ. ನನ್ನ ಭಗವಂತ ಬಲು ಪ್ರೀತಿಯ ಕೃಷ್ಣ. ಅವನೇ ಪರಮ ಪ್ರಭು, ಅವನೇ ಪರಮ ಇರಲಿ. ನಾನು ಯೋಚಿಸಿಕೊಂಡು ಬರ್ತಾ ಇದ್ದೇನಲ್ಲ, ಓ ನಾನು ಮನೆಯ ದಾರಿಯನ್ನು ಹಿಡಿದಿದ್ದೇನೆ. ಹೌದು ಹೌದು, ಆದರೆ ಅನುಮಾನ ಬರುತ್ತಿದೆ ಅಲ್ಲ. ಹೌದು, ಆಲದ ಮರ ಸರಿಯಾಗಿದೆ. ಹತ್ತಿರದಲ್ಲಿ ಗುಡಿಸಲು ಇತ್ತಲ್ಲವೇ? ಗುಡಿಸಲು ಮಾಯವಾಗಿದೆ. ಇದೇನು ಚಮತ್ಕಾರ! ಓ, ಉಪವಾಸ ಇರುವುದಕ್ಕೆ ಒಂದು ಗುಡಿಸಲಾದರೂ ನಮಗೆ ಅದನ್ನು ಕಿತ್ತುಕೊಂಡವೇ ಪರಮಾತ್ಮ. ಇಲ್ಲ ಇಲ್ಲ, ಓ ಅರಮನೆಯು, ಸುಂದರ ನಗರಿಯು, ರಾಜಾರಾಧಿಸುತ್ತಿದ್ದಾರೆ ಪ್ರಜೆಗಳು. ಆಹಾ ಆಹಾ, ತುಂಬಾ ಸಂತೋಷವಾಗುವುದು. ನನಗ್ಯಾಕೋ ಅನುಮಾನ ಬರುತ್ತಿದೆ ಅಲ್ಲ. ನಾನು ದಾರಿ ತಪ್ಪಿ ಬರ್ತೇನೆ. ಇಲ್ಲ, ದಾರಿ ಸೇರಿದೆ. ನಾನು ಸುಶೀಲೆಯನ್ನು ಕರೆಯುತ್ತೇನೆ. ಸುಶೀಲೆ ಅಂತ ಕರೆಯುತ್ತೇನೆ. ಸುಶೀಲೆ ಎಲ್ಲಿ ಹೋದಳು? ಸುಶೀಲಾ, ಸುಶೀಲಾ, ಇಲ್ಲ, ಸುಶೀಲಾ, ನೀನು ನನ್ನ ಸುಶೀಲೆಯೇ? ಹೌದು, ಯಾಕೆ ನನ್ನಲ್ಲಿ ಅನುಮಾನತೆ? ಆಹಾ, ಅನುಮಾನವಾಗುತ್ತಿದೆ ಅಲ್ಲ. ಇದೇನು ಹೊಟ್ಟೆ ಪೀತಾಂಬರ, ಆಹಾ, ಕಾಸಿನ ಫಲ, ಕೈ ಬಳೆಗಳು, ಕಾಲು ಕಡಗಗಳು ಸುಂದರವಾಗಿವೆಯಲ್ಲ. ಇದೇನು ಸುಶೀಲೆ? ಇದು ನಿಮ್ಮ ಪ್ರಭುವಿನ ಲೀಲೆ ಇರಬೇಕಲ್ಲವೇ? ಓ, ದ್ವಾರಕೆಯಿಂದ ಇಲ್ಲಿ ಬರುವುದರೊಳಗೆ ನಮ್ಮ ಗುಡಿಸಲನ್ನು ಅರಮನೆ ಮುಂದೆ ಹಾಕಿಸಿದ್ದಾರೆ. ಹೌದು ಸುಶೀಲ. ಸ್ವಾಮಿ, ನಮ್ಮ ಹಳ್ಳಿಯನ್ನು ಸ್ವರ್ಗವನ್ನಾಗಿಸಿದ್ದಾರೆ. ನೋಡುತ್ತಿದೆ, ಇದೆಲ್ಲ ಆ ದೇವರ ಕೃಪಾ ಕಟಾಕ್ಷವೇ ಇರಬೇಕಲ್ಲವೇ ಸ್ವಾಮಿ? ಹೌದು ಸುಶೀಲ, ಹೌದು. ನಿನ್ನ ಸಲಹೆಯ ಮೇರೆಗೆ ನಾನು ಕೃಷ್ಣನನ್ನು ಕಾಣಲು ಹೋದೆ. ಕೃಷ್ಣನು ನನಗೆ ದರ್ಶನ ಕೊಟ್ಟನು.
ಈಗ ಪಾತ್ರ ಪರಿಚಯ. ಸುಧಾಮನಾಗಿ ಶ್ರೀಮತಿ ಶೈಲಜಾ ಜೋಶಿ, ಸುಶೀಲಾಗಿ ಶ್ರೀಮತಿ ಭುವನ ಡೋಂಗ್ರೆ, ಕೃಷ್ಣನಾಗಿ ಶ್ರೀಮತಿ ವರ್ಷಾ ಖಾಡೇಕರ್, ರುಕ್ಮಿಣಿಯಾಗಿ ಕುಮಾರಿ ಧರಿತ್ರಿ ಭಿಡೆ, ಕಾವಲ್ಗಾರನಾಗಿ ಶ್ರೀಮತಿ ರಜನಿ ಜೋಶಿ, ಬಾಲಕೃಷ್ಣನಾಗಿ ಆಚಿ ಅಮಿತ್ ಖಾಡೇಕರ್ 10 ವರ್ಷ. ಹಾಗೆ ರಜನಿ ಜೋಶಿ ಅವರು, ಅವರ ವಯಸ್ಸು ಎಷ್ಟಿರ್ಬೋದು? 70 ಮತ್ತು 10 ವರ್ಷ. ನೋಡಿ, ಒಂದು ತಲೆಮಾರಿನ ಅಂತರ ಇದೆ. ಒಂದು ಕಲೆಯನ್ನ ಮುಂದಿನ ಪೀಳಿಗೆಗೆ ಕಳುಹಿಸುವಲ್ಲಿ 9 ವರ್ಷವ. ಹಾಡುಗಳಿಗೆ ಕೀಬೋರ್ಡ್ನಲ್ಲಿ ಸಹಕಾರ ಶ್ರೀ ಬಾಲಕೃಷ್ಣ ಸಹಸ್ರಬುದ್ಧೆ, ಹಾರ್ಮೋನಿಯಂ ತಬಲಾದಲ್ಲಿ ಗಣೇಶ್ ಹೆಂಗೆ, ಹಾಡುಗಳಲ್ಲಿ ಸಹಕಾರ ಹಂಸಿನಿ ಭೀಡೆ. ನೃತ್ಯ ಭಜನೆಯಲ್ಲಿ ಭಾಗಿಯಾದವರಿಗೆ ಧನ್ಯವಾದಗಳು. ಶಂಖನಾದವನ್ನು ಮಾಡಿದ ಪ್ರಶಾಂತ್ ಕಾಕತ್ಕರ್, ದಯವಿಟ್ಟು ಬನ್ನಿ ಸ್ನೇಹಿತರೆ. ನಮಗೆ ಈ ಅವಕಾಶವನ್ನಿತ್ತ ಈ ದೇವಸ್ಥಾನದ ಟ್ರಸ್ಟಿಗಳಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ, ಶ್ರೀ ಗೋವಿಂದ ಚುಪ್ರುನ್ಕರ್ ಅವರಿಗೆ ನಮ್ಮ ಧನ್ಯವಾದಗಳು. ನಮ್ಮೊಂದಿಗೆ 1 ಗಂಟೆಯಷ್ಟು ಹೊತ್ತು ಕುಳಿತು ಕೇಳಿ ಆನಂದಿಸಿದ ನಿಮಗೆಲ್ಲ ನಮ್ಮ ಧನ್ಯವಾದಗಳು. ಈ ನಾಟಕಕ್ಕೆ ರೂಪಾಂತರ, ಸಂಭಾಷಣೆ, ಸಂಯೋಜನೆ ಮತ್ತು ನಿರ್ದೇಶನ ನಾನು ಹರೀಶ್ ಡೋಂಗ್ರೆ, ಮಾಳದವನು. ಇವಾಗ ಸದ್ಯಕ್ಕಿರೋದು ಬೆಂಗಳೂರಲ್ಲಿ. ಇದು ನನ್ನ ಪ್ರವೃತ್ತಿ. ಥ್ಯಾಂಕ್ ಯು ಆಲ್.